ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಜನ್ಮನಿ ಜನ್ಮನಿ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾರ್ಂಗಧನ್ವನಃ ಗಾಯನ್ ಮಾಧ್ವ್ಯಾ ಗಿರಾತಂತ್ರ್ಯ ರಮಯತಿ ಆತುರಂ ಜಗತ್. ಶ್ರೀ ಗುರುಭ್ಯೋ ನಮಃ. ಭಾಗವತೆ ಪ್ರಥಮೇ ಸ್ಕಂಧೆ ಅದ್ಯ ತ್ರಯೋದಶಃ ಅಧ್ಯಾಯಃ ಪ್ರಾರಭ್ಯತೆ. ದ್ವಾದಶೇ ಅಧ್ಯಾಯೇ ಬಂಧೂನಾಂ ಮರಣಂ ಸ್ಮೃತ್ವಾ ಶೋಚಂತಂ ಯುಧಿಷ್ಠಿರಂ ಯಥಾ ನಾರದಃ ದೇವರ್ಷಿಃ ಸಾಂತ್ವಯಾಮಾಸ ಇತ್ಯಯಂ ವಿಷಯಃ ಸಮವರ್ಣ್ಯತೆ. ಅತಯೇವ ಭಗವತಃ ಕೃಷ್ಣಸ್ಯ ದೇವ್ಯಾಃ ಲಕ್ಷ್ಮ್ಯಾಃ ದೇವಸ್ಯ ಪ್ರಾಣಸ್ಯ ಸ್ತೋತ್ರಾನಂತರಂ ಅಹೋ ದೇವರ್ಷಿರ್ಧನ್ಯೋಯಂ ಇತಿ ನಾರದಸ್ಯ ಸ್ತೋತ್ರರೂಪಃ ಕಶ್ಚನ ಶ್ಲೋಕೋಪಿ ಅಸ್ಯೈವ ಸ್ಕಂದಸ್ಯ ಸಪ್ತಮೇ ಅಧ್ಯಾಯೇ ಅಂತ್ಯಭಾಗೆ ವರ್ತಮಾನಃ ಮಯಾ ಪ್ರಾಯೋಜ್ಯತ. ಧನ್ಯೋಯಂ ದೇವರ್ಷಿಃ. ಕದಾಚಿತ್ ದೇವದಾನವಯೋಃ ಮಧ್ಯೆ ಕಲಹಂ ಉತ್ಪಾದಯತೆ. ತಥಾ ಚ ಕಲಹಪ್ರಿಯ ಇತಿ ಜನೈಃ ಪರಿಗಣ್ಯತೆ, ನಿಂದ್ಯತೆ ಚ. ತಥಾಪಿ ವಾಲ್ಮೀಕಿಂ ವ್ಯಾಸಂ ಚ ಮಹಾಮುನಿಂ ತಾದೃಶಾನ್ ಅನ್ಯಾಂಶ್ಚ ಮುನೀನ್ ಮಹಾಕಾರ್ಯೇಷು ಪ್ರೇರಯತಿ ಚ. ಯುಧಿಷ್ಠಿರಾದೀನ್ ಭೂಪತೀನ್ ಸಾಂತ್ವಯಾಮಾಸ ಇತಿ ಧನ್ಯೋಯಂ ಖಲು ದೇವರ್ಷಿಃ. ಸದಾ ಕಲಹಮುತ್ಪಾದಯನ್ನಿವ ದೃಶ್ಯಮಾನೋಪಿ ವಸ್ತುತಃ ತಸ್ಯ ಸರ್ವೇಷಾಂ ಕಾರ್ಯಾಣಾಂ ಪ್ರಯೋಜನಂ ಭಗವತಃ ಮಹಿಮಾ ಪ್ರದರ್ಶನಾರ್ಥಮೇವ. ಅತೋಯಂ ಧನ್ಯಃ ಇತಿ ಕೀರ್ತಿತೆ. ಕದಾಚಿತ್ ಅರ್ಜುನಃ ದ್ವಾರಕಾವಾಸಿನಃ ಬಂಧೂನ್ ದ್ರಷ್ಟುಂ ದ್ವಾರಕಾಂ ಯಯೌ. ಅಪಿ ಚ ಮಾಯಾಮಾನುಷಸ್ಯ ವಾಸುದೇವಸ್ಯ ಕಾರ್ಯಾಣ್ಯಪಿ ಸಹ ಜ್ಞಾತುಂ ಐಚ್ಛತ್. ತಥಾಪಿ ಗತಸ್ಯ ತಸ್ಯ ಅರ್ಜುನಸ್ಯ ವಿರಹಂ ಅಸಹಮಾನೇನ ಯುಧಿಷ್ಠಿರೇಣ ತೇ 7 ದಿವಸಾಃ 7 ಮಾಸಾಃ ಇತ್ಯೇವ ಜ್ಞಾತಾಃ ಬಭೂವುಃ. ಸರ್ವತ್ರಾಪಿ ಘೋರರೂಪಾಣಿ ನಿಮಿತ್ತಾನಿ ಸಹ ದದರ್ಶ. ಅಥಾಯಂ ಪ್ರಾರಭ್ಯತೆ ತ್ರಯೋದಶಃ ಅಧ್ಯಾಯಃ. ಸೂತಃ ಯಮಿಮಂ ಅಧ್ಯಾಯಂ ಪ್ರಾವೋಚತ ಶೌನಕಾದಿಭ್ಯಃ ಋಷಿಭ್ಯಃ. ಹೇಗೆ ಮುಂದೆ ಮರಣ ಹೊಂದಿರುವಂತಹ ಕೆಲವರು ಬಂಧುಗಳು, ಈಗಾಗಲೇ ಮರಣಿಸಿರುವವರು, ಕೆಲವರು ಇವರು ಇದನ್ನೆಲ್ಲ ನೋಡಿ ಧರ್ಮರಾಜನಿಗೆ, ಇದನ್ನೆಲ್ಲ ಕೇಳಿ ಧರ್ಮರಾಜನಿಗೆ ದೊಡ್ಡ ಸಂಕಟ ಆಗಿತ್ತು. ಅವನು ದುಃಖಪಟ್ಟಿದ್ದ. ಆವಾಗ ನಾರದರು ಅಲ್ಲಿಗೆ ಬಂದು ಆತನಿಗೆ ಸಮಾಧಾನ ಹೇಳಿದ್ರು ಅಂತನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಅದಕ್ಕಾಗಿಯೇ ಇವತ್ತಿನ ಪ್ರವಚನದ ಆರಂಭ
ಕೃಷ್ಣ, ಲಕ್ಷ್ಮೀದೇವಿ, ಮುಖ್ಯಪ್ರಾಣ ಇವರೆಲ್ಲರ ಬಳಿಕ ನಾರದನ ಒಂದು ಗುಣಗಾನದೊಂದಿಗೆ ಕೂಡ ಸಮಾಪ್ತವಾಗಿತ್ತು. ಅದನ್ನು ನೋಡಿದ್ದೀವಿ. ಕಲಹಪ್ರಿಯನಂತೆ ಕಾಣಿಸ್ತಾನೆ, ಆದರೆ ವ್ಯಾಸ ವಾಲ್ಮೀಕಿಗಳಂತಹ ಮಹಾಕವಿಗಳಿಗೂ ಕೂಡ ರಾಮಾಯಣ, ಮಹಾಭಾರತ ಮೊದಲಾದ ಕಾವ್ಯಗಳನ್ನು ರಚನೆ ಮಾಡಲಿಕ್ಕೆ ಆತ ಪ್ರೇರಣೆ ಕೊಟ್ಟಂತಹ ಮಹಾವ್ಯಕ್ತಿ. ಕಲಹಪ್ರಿಯನಂತೆ ಕಂಡರೂ ಕೂಡ, ವಿನೋದ ಪ್ರಿಯನಂತೆ ಕಂಡರೂ ಕೂಡ ಎಲ್ಲ ಕಡೆ ಭಗವಂತನ ಮಹಿಮೆಯನ್ನು ಜಗತ್ತಿಗೆ ಪ್ರಸಾರ ಮಾಡುವುದೇ ಅವನ ಉದ್ದೇಶ ಆಗಿರ್ತದೆ. ಅಂತೂ ಯಾರ್ಯಾರ ಕಡೆಯಿಂದ ಏನೇನು ಕೆಲಸ ಆಗಬೇಕೋ, ದೈತ್ಯರು ಇರಲಿ, ದಾನವರು ಇರಲಿ, ಮತ್ತು ಎಂಥವರೇ ಇರಲಿ, ಅವರೆಲ್ಲರ ಕಡೆಯಿಂದ ಏನು ಕೆಲಸ ಆಗಬೇಕೋ ಆ ಕೆಲಸಗಳನ್ನು ಮಾಡಿಸುವುದು ಅವನ ಉದ್ದೇಶ ಆಗಿರ್ತದೆ. ಭಗವಂತನ ಕ್ರಿಯೆಗಳಲ್ಲಿ ಆತ ಒಂದು ಅಂಗಭೂತನಾದಂಥ ವ್ಯಕ್ತಿ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಅದಷ್ಟೇ ಅಲ್ಲ, ಉಳಿದೆಲ್ಲ ಅನೇಕ ದೇವತೆಗಳು ಅಂಗಭೂತರಾದವರು ಇದ್ದೇ ಇದ್ದಾರೆ. ಪ್ರಧಾನಾಂಗಂ ಹಿ ಮಾರುತಿ ಅಂತ ಮುಖ್ಯಪ್ರಾಣನನ್ನು ಪ್ರಧಾನಾಂಗ ಅಂತ ವರ್ಣನೆ ಮಾಡ್ತಾರೆ. ಆದರೂ ಆ ಮುಖ್ಯಪ್ರಾಣ ಇತ್ಯಾದಿಗಳ ಬಳಿಕ ಅನೇಕ ಕಡೆ ಎಲ್ಲ ಪುರಾಣಗಳಲ್ಲಿಯೂ ನಮಗೆ ವರ್ಣನೆಗೆ ಸಿಗುವಂಥ ಒಂದು ಅದ್ಭುತವಾದ ಪಾತ್ರ ಅಂದರೆ ನಾರದರ ಪಾತ್ರ. ಎಲ್ಲ ರಾಜರು, ದೈತ್ಯರು, ದೇವತೆಗಳು, ತ್ರಿಮೂರ್ತಿಗಳು ಎಲ್ಲರ ಬಳಿಗೂ ಬೇಕಾದಾಗ ಹೋಗ್ತಾನೆ. ಎಲ್ಲಿ ಏನು ಕೆಲಸ ಯಾವಾಗ ಮಾಡಬೇಕೋ ಅದನ್ನು ಮಾಡ್ತಾನೆ. ಅದು ಆತನ ವೈಶಿಷ್ಟ್ಯ. ಸೂತರು ಈ 13ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದರು. ಒಮ್ಮೆ ಅರ್ಜುನ ದ್ವಾರಕೆಗೆ ಹೋದ. ಅನೇಕ ಬಾರಿ ಹೋಗ್ತಾನೆ ಇದ್ದ, ಕೆಲವು ಕಾಲ ಅಲ್ಲಿ ಇರ್ತಿದ್ದ. ದ್ವಾರಕೆಗೆ ಹೋದವನು ಬಂಧುಗಳು ಏನು ಮಾಡ್ತಿದ್ದಾರೆ, ಮಹಾಮಹಿಮನಾದಂಥ ಕೃಷ್ಣ ಏನು ಮಾಡುವವನಿದ್ದಾನೆ ಅನ್ನುವುದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಬಯಸಿದ್ದ. ಅದರಂತೆ ಅವನು ಅಲ್ಲಿ ಹೋಗಿದಾಗ ಕೇವಲ ಒಂದು 7 ದಿವಸ ಕಳೆದಿತ್ತಷ್ಟೆ. ಆ 7 ದಿವಸಗಳಲ್ಲೇ ಇದ್ಯಾಕೋ 7 ತಿಂಗಳುಗಳಂತೆ ಧರ್ಮರಾಜನಿಗೆ ಮಾತ್ರ ಅನಿಸಿತ್ತು. ಎಲ್ಲ ಕಡೆ ಆತನಿಗೆ ದುರ್ನಿಮಿತ್ತಗಳೇ ಕಂಡು ಬಂದುವಂತು. ಕಾಲ ದಿಢೀರಾಗಿ ಬದಲಾದಂತೆ ಕಂಡಿತು. ವಸಂತ ಮೊದಲಾದ ಋತುಗಳು ಆಯಾ ಋತುಗಳಾಗಿ ಉಳಿದಿರಲಿಲ್ಲ. ಗ್ರೀಷ್ಮವಾಗಿರಲಿಲ್ಲ. ಋತುಗಳು ಕೂಡ ವ್ಯತ್ಯಸ್ತ ಆಗಿ ಹೋಗಿದ್ದುವು. ಜನರು ಕೂಡ ಅಸತ್ಯ, ಕ್ರೋಧ ಮೊದಲಾದ ದುರ್ಗುಣಗಳಿಗೆ ಬಲಿಯಾಗಿದ್ದರು. ಜೀವನೋಪಾಯಕ್ಕೆ ಪ್ರತಿಯೊಬ್ಬರೂ ಕೂಡ ಪಾಪ ಮಾರ್ಗವನ್ನೇ ಹಿಡಿದ್ರು. ಎಲ್ಲಿ ಏನು ವ್ಯವಹಾರ ಮಾಡಿದ್ರು ಅಲ್ಲೆಲ್ಲ ಕಪಟವೇ ತುಂಬಿತ್ತು. ಸ್ನೇಹ ಎಲ್ಲಿಯಾದರೂ ಇದ್ದಂತೆ ಕಂಡು ಬಂದರೆ ಆ ಸ್ನೇಹದ ಹಿಂದೆ, ಪ್ರತಿಯೊಂದು ಸ್ನೇಹದ ಹಿಂದೆ ಸ್ವಾರ್ಥವೇ, ಕಮರ್ಷಿಯಲ್ ಇಂಟ್ರೆಸ್ಟೇ ತುಂಬಿರ್ತಿತ್ತು. ತಂದೆ ತಾಯಂದಿರು ಮಕ್ಕಳ ಜೊತೆಗೆ, ಮಕ್ಕಳು ತಂದೆ ತಾಯಂದಿರ ಜೊತೆಗೆ, ಗಂಡ ಹೆಂಡಂದಿರು, ಸೋದರರು, ಗಂಡ ಹೆಂಡಂದಿರು ಪರಸ್ಪರ, ಹೀಗೆ ಕಲಹವಿಲ್ಲದ ಸಂಬಂಧಗಳೇ ಇಲ್ಲದಂತಾಗಿ ಹೋದವು. ಈಗ ನಡೆದಿರುವುದು ಅದೇ. ಕಾಲ ಈ ಥರ ವಿಲಕ್ಷಣವಾಗಿ ಬದಲಾದದ್ದು ನೋಡಿ ಧರ್ಮರಾಜ ಭೀಮಸೇನಿಗೆ ಈ ಮುಂದಿನಂತೆ ಮಾತಾಡಿದಂತೆ. ಮಹಾಭಾರತದಲ್ಲೇ ಬಂದಿರುವಂಥ ಒಂದು ಕಥಾ ನನಗಿಲ್ಲಿ ನೆನಪಿಗೆ ಬರ್ತದೆ. ಪಾಂಡವರ ಸಾಮ್ರಾಜ್ಯ ಮುಕ್ತಾಯ, ಪಾಂಡವರ ಆಳ್ವಿಕೆ ಮುಕ್ತಾಯ ಆಗ್ತಾ ಬಂದಂಥ ಒಂದು ಪ್ರಸಂಗ ಅದು. ಅಲ್ಲಿ ಇದು ಕೇಳಿ ಬರ್ತದೆ. ವಸ್ತುತಃ ಈಗ ನಾ ಇಲ್ಲಿ ಪ್ರಸ್ತುತಪಡಿಸ್ತಾ ಇರುವಂಥ ಕಥಾ ಮಹಾಭಾರತದ ಎಲ್ಲ ಪಾಠಗಳಲ್ಲೂ ಇಲ್ಲ. ಪ್ರಾಯ ಪ್ರಕ್ಷಿಪ್ತವೇ ಇದ್ದಿರಬೇಕು. ಆದರೂ ಆ ಕಥೆಗೊಂದು ಅರ್ಥ ಇದೆ. ಭಾಗವತದಲ್ಲಿ ಅಂಥದ್ದೊಂದು ವಾತಾವರಣ ಇತ್ತು ಮಹಾಭಾರತದ ಕಾಲದಲ್ಲಿ, ಪಾಂಡವರ ಆಳ್ವಿಕೆ ಕೊನೆ ಭಾಗದಲ್ಲಿ ಅಂತ ಕಂಡು ಬರ್ತದೆ. ಮುಂದಿನ ಕಲಿಯುಗಕ್ಕೆ ಅದು ಸೂಚಕ. ಒಂದು ಬಾರಿ ಒಂದು ಕಡೆ ಎಲ್ಲಿಯೋ ಒಂದು ಭೂಮಿಯ ಮಾರಾಟ ನಡೆದಿತ್ತಂತೆ. ಸಾಮಾನ್ಯವಾಗಿ ಕೊಟ್ಟವನು ತೆಗೆದುಕೊಂಡವನು ಪರಸ್ಪರ ಸಮ್ಮತಿಯಿಂದ ಅದನ್ನು ಮಾಡಿರ್ತಾರೆ. ಆದರೆ ಅಂಥದ್ದೊಂದು ಮಾರಾಟ ಆಗಿತ್ತು. ಕೊಟ್ಟವನು ನಾನು ಕೊಟ್ಟೇ ಇಲ್ಲ ಅಂತ ಹೇಳ್ತಿದ್ದ, ತಗೊಂಡವನು ಇವನು ಕೊಟ್ಟಿದ್ದಾನೆ, ನನಗೆ ಸಾಕ್ಷಿ ಇದೆ, ಆದರೆ ಈಗ ಇಲ್ಲ ಅಂತಿದ್ದಾನೆ ಅಂತ ಅವನು ತಕರಾರು ಮಾಡ್ತಿದ್ದ. ಹೀಗೆ ಇದೊಂದು ವಿದ್ಯಮಾನವನ್ನು ಗಮನಿಸಿ ಜನರಲ್ಲಿ ಸತ್ಯಪ್ರಿಯತೆ ಹೋಯಿತು, ನಾವೇನಿಲ್ಲಿ ಬದುಕಬಾರದು ಅಂತ ಪಾಂಡವರು ಆಲೋಚನೆ ಮಾಡಿದರು. ತಾವು ಈ ಜಗತ್ತನ್ನು ಬಿಟ್ಟು ಹೊರಡಬೇಕು ಅಂತ ಆಲೋಚನೆ ಮಾಡಿದರು ಅಂತ ಅಲ್ಲೊಂದು ಕಥಾ ಪ್ರಕ್ಷಿಪ್ತವೇ ಇದ್ದಿರಬಹುದು, ಆದರೆ ಚೆನ್ನಾಗಿದೆ. ಅಂಥದ್ದೇ ಒಂದು ಕಥಾ ಇಲ್ಲಿಯೂ ಕೂಡ ಕೇಳಿ ಬರ್ತದೆ. ಇಲ್ಲಿ 7 ಮಾಸಗಳು ಅಂತ ಬಂದವಲ್ಲ, ಆ 7 ಮಾಸಗಳು ಅಂತ ಅನ್ನೋದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಕೂಡ 7 ಮಾಸಗಳು ಅಂತ ಹಾಗೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬೇರೆ ಏನು ಮಹಾಭಾರತದಲ್ಲಿ ಬರುವ ಮಾತನ್ನು ಅವರು ಪರಿಗಣನೆಗೆ ತಗೊಳ್ಳೇ ಇಲ್ಲ. ಸಪ್ತ ಮಾಸಾಹ ಅಂತಲೇ ಶ್ರೀಧರರು ವ್ಯಾಖ್ಯಾನ ಮಾಡಿದ್ದಾರೆ.
ಕತಿಚಿನ್ ಮಾಸಾಹ ವ್ಯತಿಕ್ರಾಂತಾಹ ಅಂತ ವೀರರಾಘವರು ಕೂಡ ಹಾಗೆ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಮಹಾಭಾರತದಲ್ಲಿ ಮೌಸಲ ಪರ್ವದಲ್ಲಿ 7ನೇ ಅಧ್ಯಾಯದಲ್ಲಿ 32ನೇ ಶ್ಲೋಕದಲ್ಲಿ ಸಪ್ತಮೇ ದಿವಸೇ ಪ್ರಾಯಾತ್ ರಥಮಾರುಷ್ಯ ಸತ್ವರಃ ಅಂತ ಈ ಅರ್ಜುನನ ಬಗ್ಗೆ ವರ್ಣನೆ ಬಂದಿದೆ. ದ್ವಾರಕೆಗೆ ಹೋದ ಮೇಲೆ 7ನೇ ದಿವಸದಲ್ಲಿ ಅಲ್ಲಿ ಅರ್ಜುನ ತನ್ನ ರಥವನ್ನು ಏರಿ ಮತ್ತೆ ಅವಸರದಿಂದ ಹಸ್ತಿನಾವತಿಗೆ ಬಂದ ಅಂತ ಕಥೆ. ಅದಕ್ಕಿಂತ ಮುಂಚೆ ಈ ಯಾದವರೇನು ವರ್ಣಿಸಿದ್ರು ಅವರು ಎಲ್ರಿಗೂ ಕೂಡ ಪ್ರೇತ ಕಾರ್ಯಗಳನ್ನು ಮಾಡಿದ. ಮತ್ತೆ ರಾಮ ಕೃಷ್ಣ, ಬಲರಾಮ ಮತ್ತು ಕೃಷ್ಣ ಅವರಿಬ್ಬರ ದೇಹಗಳಿಗೂ ಕೂಡ, ಪಾರ್ಥಿವ ದೇಹಗಳಿಗೂ ಕೂಡ ಅವನು ಅಂತ್ಯಕ್ರಿಯೆ ಮಾಡಿಸಿದ. ಬ್ರಾಹ್ಮಣರ ಶಾಪದಿಂದ, ಒಂದು ಒನಕೆಯ ಕಾರಣದಿಂದ ನೀವೆಲ್ಲ ಸತ್ತು ಹೋಗ್ತೀರಿ ಅಂತೇನು ಶಾಪ ಬಂದಿತ್ತು, ಅದಂತೆ ಎಲ್ಲ ಯಾದವರು ಕೂಡ ಸತ್ತೇ ಹೋಗಿದ್ರು. ಅದರಂತೆ ಎಲ್ಲ ಕ್ರಿಯೆಯನ್ನೆಲ್ಲ ಮುಗಿಸಿ 7ನೇ ದಿವಸ ತಾನು ಹೋದ 7ನೇ ದಿವಸದಂದು ಮರಳಿ ಬಂದ ಅಂತ. ಇದು ಮಹಾಭಾರತದ ಮೌಸಲ ಪರ್ವದಲ್ಲಿ 16ನೇ ಪರ್ವ ಇದು. ಅಲ್ಲಿ 7ನೇ ಅಧ್ಯಾಯದಲ್ಲಿ 32ನೇ ಶ್ಲೋಕದಲ್ಲಿ ಹೀಗೆ ಕಂಡು ಬರ್ತದೆ. ಮಹಾಭಾರತದಲ್ಲಿ ಅಲ್ಲಿ ಬಂದಿರುವುದನ್ನು ಇವ್ರು ಯಾರೂ ಪರಿಗಣನೆಗೆ ತಗೊಳ್ಳಿಲ್ಲ. ಆಚಾರ್ಯರು ತಥಾ ಹಿ ಮಹಾಭಾರತೆ ಮಾಸ ಶಬ್ದೇನ ಅಹಾನ್ಯುಚ್ಯಂತೆ, ಇಲ್ಲಿ ಮಾಸ ಅಂತ ಏನು ಬಂದಿದೆಯಲ್ಲ, ಕತಿಚಿನ್ ಮಾಸಾಹ ಅಂತ, ಆ ಮಾಸ ಎಂಬ ಶಬ್ದಕ್ಕೆ ತಿಂಗಳುಗಳು ಅಂತ ಅರ್ಥ ಮಾಡಬೇಕು, ದಿನಗಳು ಅಂತ ಅರ್ಥ ಮಾಡಬೇಕು. ಮಹಾಭಾರತದಲ್ಲಿ ಹಾಗೇ ಇದೆ. ಅದ್ಯಾವುದು ಅಂದರೆ ಮೌಸಲ ಪರ್ವದ 7ನೇ ಅಧ್ಯಾಯದ 32ನೇ ಶ್ಲೋಕ. ಇಷ್ಟನ್ನು ಮಹಾಭಾರತದಲ್ಲಿ ಬಂದಿರುವ ಸಂಗತಿಯ ಜೊತೆಗೆ ಹೋಲಿಸಿ ಆದ ಮೇಲೆ ಆಚಾರ್ಯರು ಒಂದು ನಾಮ ಮಹೋದಧಿಯನ್ನು ಕೋಶವನ್ನು ಕೊಡ್ತಾರೆ. ಅಹಸ್ತು ಮಾಸ ಶಬ್ದೋಕ್ತಂ ಯತ್ತ ಚಿಂತಾಯುತಂ ವ್ರಜೇತ್ ಏವಂ ವತ್ಸರ ಭಾಗ್ಯಂ ಚ ವಿಪರೀತಂ ವಿಪರೀತೆ ವಿಪರ್ಯಯ ಅಂತ ಶ್ಲೋಕ. ನಮಗೆ ಚಿಂತೆ ಇರುವ ಕಾರಣದಿಂದ ಎಲ್ಲಿಯಾದರೂ ಒಂದು ದೊಡ್ಡ ತೊಂದರೆ ಬಂದರೆ ಆವಾಗ ಈ ಅಹಸ್ತು ಮಾಸ ಶಬ್ದೋಕ್ತಂ, ಈ ದಿನಗಳನ್ನು ಮಾಸ ಎಂಬುದಾಗಿ ಪರಿಗಣಿಸಿ ಬಿಡ್ತಾರೆ ಅಂತ ಅಲ್ಲಿ ತಾತ್ಪರ್ಯ. ಎತ್ರ ಚಿಂತಾಯುತಂ ವ್ರಜೇತ್, ಬಹಳ ಚಿಂತೆಯಿಂದ ನಡೆಯುವಾಗ ಒಂದೊಂದು ದಿನ ಕಳೆಯುವುದೇ ಬಹಳ ದೊಡ್ಡ ಕಷ್ಟ ಆಗಿಬಿಡ್ತದೆ ನಮಗೆಲ್ಲರಿಗೂ ಕೂಡ, ಅದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. ಹಾಗೆ ನಡೆದಿತ್ತು ಅಂತ ಅದರ ತಾತ್ಪರ್ಯ. ಎತ್ರ ಚಿಂತಾಯುತಂ ವ್ರಜೇತ್ ಏವಂ ವತ್ಸರ ಭಾದ್ಯಂಚ, ಚಿಂತೆ ಇದ್ದಾಗ ಒಂದೊಂದು ದಿನವೂ ಕೂಡ ಒಂದೊಂದು ವರ್ಷದಂತೆ, ಸೌರ ವರ್ಷ. ವತ್ಸರಗಳು ಸಂವತ್ಸರ ವರ್ಷ, ಸೌರ ವರ್ಷ, ನಕ್ಷತ್ರ ವರ್ಷ ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ವರ್ಷಗಳು, ವತ್ಸರಗಳು ಇರುವುದು ನಮ್ಗೆ ಗೊತ್ತಿದೆ. ಮುನ್ನೂರ 60 ದಿವಸ ಆದರೆ ಅದನ್ನು ಸಂವತ್ಸರ ಅಂತಾರೆ. ನಕ್ಷತ್ರ ವರ್ಷದಲ್ಲಿ ಕೆಲವು ದಿನಗಳು ಇನ್ನೂ ಕಡಿಮೆ ಆಗ್ತವೆ. ಕೆಲವು ಕಡೆ 345, ಕೆಲವು ಕಡೆ 355, ಕೆಲವು ಕಡೆ 365, ಹೀಗೆಲ್ಲ ವತ್ಸರಗಳಾಗ್ತವೆ. ಇದು ಕಂಡು ಬಂದಿದೆ. ಹೀಗೆ ವಿಪರೀತೆ ವಿಪರ್ಯಯ, ಬಹಳ ಸುಖದಿಂದ ಕಳೆಯುವಾಗ ಅನೇಕ ವರ್ಷಗಳು ಕೂಡ ಕೆಲವು ದಿನಗಳಂತೆ ಕಳೆದು ಹೋಗ್ತವೆ ಅಂತ ನಾಮ ಮಹೋದಧಿ ಎನ್ನುವ ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಇಲ್ಲಿ ಏವಂ ವತ್ಸರ ಭಾದ್ಯಂಚ, ವತ್ಸರ ಅಂತ ಒಂದು ಸಂವತ್ಸರ, ಭಾ ಅಂದರೆ ನಕ್ಷತ್ರ ಅಂತ ಹೀಗೆಲ್ಲ ಅದಕ್ಕೆ ಅರ್ಥಗಳಿವೆ. ಆದರೆ ಈ ಪಾಠದ ಬಗ್ಗೆ ಸ್ವಲ್ಪ ವಿವಾದ ಇದೆ. ಏವಂ ಸಂವತ್ಸರಾದ್ಯಂಚ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ಸಂವತ್ಸರ ಮೊದಲಾದದ್ದು ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಕೆಲವು ಪುಸ್ತಕಗಳಲ್ಲಿ ಕೆ.ಟಿ. ಪಾಂಡುರಂಗಾಚಾರ್ಯ ಮುದ್ರಿಸಿದಂಥ ಪುಸ್ತಕದಲ್ಲಿ ಸಂವತ್ಸರಾದ್ಯಂಚ, ಸಂವತ್ಸರ ಮೊದಲಾದದ್ದು ಅಂತಲೇ ಹೀಗೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ವ್ಯಾಖ್ಯಾನ ಮಾಡಿರುವಂಥ ಯಾದವಾರ್ಯರು, ಆ ಶ್ಲೋಕವನ್ನು ವ್ಯಾಖ್ಯಾನ ಮಾಡಿರುವಂತಹ ಯಾದವಾರ್ಯರು ಭ ಶಬ್ದೇನ ನಕ್ಷತ್ರ ಪರಿವೃತ್ತಿ ಗಣನೆಯ, ಆದ್ಯ ಶಬ್ದ ಗ್ರಹ ಪರಿವೃತ್ತಿ ಗಣನೆಯಾಚ, ಆದ್ಯ ಶಬ್ದಾತ್ ಗ್ರಹ ಪರಿವೃತ್ತಿ ಗಣನೆಯಾಚ ಕೃತಃ ಕಾಲವಿಶೇಷ ಉಚ್ಯತೆ. ನಕ್ಷತ್ರ ವರ್ಷಗಳು ಅಂತ ಹೀಗೆಲ್ಲ ಬೇರೆ ಬೇರೆ ರೀತಿಯಾದ ಅರ್ಥಗಳನ್ನು ಅಲ್ಲಿ ತಿಳ್ಕೊಳ್ಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಗೋವಿಂದಾಚಾರ್ಯರ ಪುಸ್ತಕದಲ್ಲೂ ಕೂಡ ಏವಂ ವತ್ಸರ ಭಾದ್ಯಂಚ ಅಂತಲೇ ಪಾಠ ಇದೆ.
ಸಂವತ್ಸರಾದ್ಯಂ ಚ ಅಂತ ಪಾಠ ಇರೋದನ್ನು, ಒಂದು ಪಾಠಾಂತರ ಇರೋದನ್ನು ಅವರು ಕೂಡ ಗುರುತಿಸಿದ್ದಾರೆ. ಅಂತೂ ವರ್ಷಗಳು ಸಂವತ್ಸರ, ಸೌರ ವರ್ಷ, ನಕ್ಷತ್ರ ವರ್ಷ, ಹೀಗೆ ಅನೇಕ ಥರದ ವರ್ಷಗಳಿರುವುದನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಆ ಪಾಠ ಹೀಗೆ ನಾವು ತೀರ್ಮಾನಿಸೋದು ಕಷ್ಟ. ಆದರೂ ನನ್ನ ಅಭಿಪ್ರಾಯದಲ್ಲಿ ಸಂವತ್ಸರಾದ್ಯಂ, ಸಂವತ್ಸರ ಮೊದಲಾದದ್ದು. ಈ ತಿಂಗಳು ಒಂದೇ ದಿನ ಅದನ್ನು ಮಾಸ ಅಂತ ಹೇಳ್ತಾರೆ, ಚಿಂತೆಯಿಂದ ನಡೆದಾಗ ಅಂತ ಬಂದಿದೆ. ಅದರಂತೆ ಏವಂ ಸಂವತ್ಸರಾದ್ಯಂ, ಸಂವತ್ಸರ ಮೊದಲಾದದ್ದು. ಆದರೆ ಎಲ್ಲದ್ರ ಬಗ್ಗೆನೂ ಹೀಗೆ ತಿಳ್ಕೊಳ್ಬೇಕು. ಎಲ್ಲಿ ಚಿಂತೆಯಿಂದ ನಡೆದಿದ್ರೆ ದೀರ್ಘಕಾಲ ಅಂತ ಅದನ್ನು ಹೇಳ್ತಾರೆ. ಕೆಲವೇ ದಿವಸಗಳಾಗಿದ್ದರೂ ಕೂಡ ಬಹಳ ಕಾಲ ಅಂತ ವರ್ಣನೆ ಮಾಡ್ತಾರೆ. ಸುಖದಿಂದ ಕಳೆದಿದ್ರೆ ಅನೇಕ ದಿವಸಗಳಾಗಿದ್ದರೂ ಕೂಡ ಕೆಲವೇ ದಿವಸಗಳಂತೆ ಅದನ್ನು ವರ್ಣನೆ ಮಾಡಿಬಿಡ್ತಾರೆ. ನಮಗೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತಷ್ಟು ಮಾತ್ರ ಅದರ ತಾತ್ಪರ್ಯ. ಅದು ಅಲ್ಲಿಗೆ 5ನೇ ಶ್ಲೋಕ ಮುಕ್ತಾಯ ಕಾಣ್ತದೆ. ಇದಕ್ಕೆ ಯಾದವಾರ್ಯರು ಮೊದಲಾದವರು ಮಾಡಿರುವಂಥ ವಿಶೇಷ ಅಂಶಗಳನ್ನೇನು ನಾವು ನೋಡಬೇಕಾದದ್ದಿಲ್ಲ. ಕಪಟ ಪ್ರಚುರ, ಜಿಹ್ವಪ್ರಾಯ ಅಂತ ಹೀಗೆಲ್ಲ ಶಬ್ದಗಳಿವೆ. ಪಿತ್ರಾದೀನಾಂ ಕಲ್ಕಿತಾಂ, ಕಲ್ಕಿ ಅಂದ್ರೇನು? ಕಳಂಕವುಳ್ಳವರಾಗಿ ಬಿಡ್ತಾರೆ ಪ್ರತಿಯೊಬ್ಬರು ಕೂಡ ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ಅಥವಾ ಕಲ್ಕಿ ಅಂದರೆ ಕಲಹ, ಜಗಳ ಅಂತ ಅರ್ಥವನ್ನು ಕೂಡ ಅವರು ತಿಳಿಸಿದ್ದಾರೆ. ಹೀಗೆ ಎರಡೂ ಥರದ ಅರ್ಥ ಆಗಬಹುದು ಅದಕ್ಕೆ ಅನ್ನೋದು ಅವ್ರ ತಾತ್ಪರ್ಯ. ಯಾದವಾರ್ಯರು ಮಾತ್ರ ಕಲ್ಕಿತಾಮ್ ಅಂದರೆ ಕಲಹಂ ಅಂತಲೇ ಅರ್ಥ ಬರೆದಿದ್ದಾರೆ. ಹೀಗೆ ಸಾಮಾನ್ಯವಾಗಿ ಕಲ್ಕಿ ಅಥವಾ ಕಲಿ ಅನ್ನೋದಕ್ಕೆ ಕಲಹ ಅಂತಲೇ ಅರ್ಥ ಇದೆ. ಹಾಗೆ ಅರ್ಥ ಹೇಳುವುದೇ ಒಳ್ಳೆಯದು. ಈ ಕಲಂಕಿತ ಅಂತ ಅರ್ಥ ಹೇಳುವುದು ಅಷ್ಟೇನು ಯೋಗ್ಯ ಅಲ್ಲ. ಅಂತ ಹೀಗೆ ನನಗೆ ಅದ್ರ ಬಗ್ಗೆ ಅನ್ನಿಸ್ತದೆ. ಮುಂದೆ ಯುಧಿಷ್ಠಿರ ತನ್ನ ಸಹೋದರ ಭೀಮಸೇನಿಗೆ ಈ ಮುಂದಿನಂತೆ ಮಾತಾಡಿದ ಅಂತ ಕೇಳಿ ಬರ್ತದೆ. ಸಂಪ್ರಸ್ಥಿತೆ ದ್ವಾರಕಾಯಾಂ ಜಿಷ್ಣೌ ಬಂಧು ದಿದೃಕ್ಷಯ ಜಾತುಂ ಚ ಪುಣ್ಯಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಂ ಅಂತ. ಈಗ ದ್ವಾರಕೆಯಲ್ಲಿರುವಂಥ ಬಂಧುಗಳನ್ನ, ಕೃಷ್ಣನನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೊರಟನಲ್ಲ ನಮ್ಮ ಸಹೋದರ ಅರ್ಜುನ. ಅವನು ಹೋಗಿ 7 ದಿನಗಳಾದವು. ಆದರೆ 7 ತಿಂಗಳಾದಂತೆ ನನಗೆ ಕಂಡು ಬರ್ತಾ ಇದೆ, ಅವನಿನ್ನೂ ಬಂದಿಲ್ಲ. ಏನು ಕಾರಣ? ಭೀಮಸೇನ ತವಾನುಜಃ, ನಿನ್ನ ತಮ್ಮ ಭೀಮಸೇನೇ ನಿಮ್ಮ ತಮ್ಮ ಅರ್ಜುನ ಹೋಗಿದ್ದಾನೆ, ಅವನಿನ್ನೂ ಬಂದಿಲ್ಲ. ಇದು ಆ ಕೃಷ್ಣನ, ಧರ್ಮರಾಜನ ಸಂಕಟ. ಮತ್ತೆ ತನ್ನ ಸಂಕಟವನ್ನು ತೋಡ್ಕೊಂಡವನು ದೇವರ್ಷಿ ನಾರದರು ನಮಗೊಂದು ಎಚ್ಚರಿಕೆ ಕೊಟ್ಟು ಹೋಗಿದ್ರಲ್ಲ, ಕೃಷ್ಣ ಭೂಲೋಕದಲ್ಲಿ ತನ್ನ ಅವತಾರ ಕಾರ್ಯ ಮಾಡಿ ಹೋಗುವವನಿದ್ದಾನೆ ಅಂಥೇಳಿ. ತದಾತ್ಮನೋ ಅಂಗಮ ಆಕ್ರೀಡಂ ಭಗವಾನ್ ಉತ್ಸಿಸೃಷ್ಟತಿ. ಈ ಭೂಮಿಯನ್ನು ಬಿಟ್ಟು ಅವನು ಸಶರೀರನಾಗಿ ಹೊರಟೋಗುವವನಿದ್ದಾನೆ ಅಂತ ನಾರದ ಹೇಳಿದ್ರು. ಅಂಥ ಕಾಲ ಏನಾದರೂ ಈಗ ಬಂದಾಯ್ತೋ ಹೇಗೆ, ನಮ್ಮ ಗತಿ ಏನು ಅಂತೆಲ್ಲ ಚಿಂತಿಸ್ಲಿಕ್ಕೆ ತೊಡಗಿದ ಧರ್ಮರಾಜ. ಅದು ನಮಗಲ್ಲಿ ಕಾಣಿಸುವಂಥ ವಿಷಯ. ಅಲ್ಲಿ ತದಾತ್ಮನಃ ಅಂಗಮ ಆಕ್ರೀಡಂ ಭಗವಾನ್ ಉತ್ಸಿಸೃಷ್ಟತಿ ಅಂತ ಈ ಶ್ಲೋಕ ಇದೆಯಲ್ಲ. ಅಂಗಂ ಆಕ್ರೀಡಂ ಈ ಶಬ್ದಗಳಿಗೆ ಏನರ್ಥ? ಅದಕ್ಕೆ ಇವರು ವ್ಯಾಖ್ಯಾನಕಾರರು ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೊಂದು ಸ್ವಲ್ಪ ನೋಡಬೇಕು. ಆಮೇಲೆ ಆಚಾರ್ಯ ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಆಚಾರ್ಯನ ಅರ್ಥಕ್ಕೆ ಹೊಂದಾಣಿಕೆ ಆಗುವಂತೆ ಕೆಲವರು ಬೇರೆ ವ್ಯಾಖ್ಯಾನಕಾರರ ಅಭಿಪ್ರಾಯಗಳು ಇವೆ, ಕೆಲವಿಲ್ಲ. ಕೃಷ್ಣ ಆತ್ಮನಃ ಸ್ವಸ್ಯ ಆಕ್ರೀಡಂ, ಕ್ರೀಡಾರ್ಥಂ, ತನ್ನ ಕ್ರೀಡೆಗಾಗಿ, ತನ್ನ ಲೀಲೆಗಾಗಿರುವಂಥ ಒಂದು ಅಂಗ ಇದು ಈ ಭೂಮಿ. ಅದನ್ನು ಭೂಮಿಯನ್ನು ಅವನು ಬಿಟ್ಟು ಹೋಗೋನಿದ್ದಾನೋ ಹೇಗೆ? ಇದು ವೀರರಾಘವರು ತೋರಿಸುವಂಥ ಒಂದರ್ಥ. ಶ್ರೀಧರರು ಹೇಳ್ತಾರೆ ಆಕ್ರೀಡಂ ಕ್ರೀಡಾ ಸಾಧನಂ ಅಂಗಂ ಮನುಷ್ಯ ನಾಟ್ಯ ವಿಗ್ರಹಂ ಉತ್ಸೃಷ್ಟುಂ ಇಚ್ಛತಿ. ಮನುಷ್ಯ ರೂಪದಿಂದ ಇಲ್ಲಿ ಬಂದಿದ್ನಲ್ಲ, ಆ ಮನುಷ್ಯ ರೂಪವನ್ನು ತಾಳಿ ಅವನು ಹೊರಟು ಹೋಗೋನಿದ್ದಾನೋ ಹೇಗೆ ಅಂತ ಪ್ರಶ್ನೆ. ಶುದ್ಧ ಸತ್ವಮಯಂ ಅಪ್ರಾಕೃತಂ ದೇಹಂ ಶರೀರಂ ಉತ್ಸಿಶಿಕ್ಷತಿ ಭೂಮೇ ವಿಶ್ಲೇಷಯಿತುಮಿಚ್ಛತಿ. ಇದು ಇನ್ನೊಬ್ಬರ ವ್ಯಾಖ್ಯಾನ, ವೀರರಾಘವರ ವ್ಯಾಖ್ಯಾನ.
ಭಗವಂತ ಅಪ್ರಾಕೃತವಾದ ಶುದ್ಧ ಸತ್ವಮಯವಾದ ತನ್ನ ಶರೀರವನ್ನು ಸ್ವೀಕಾರ ಮಾಡಿದ್ನಲ್ಲ, ಅದು ಇಷ್ಟು ದಿವಸ ಭೂಮಿಯಲ್ಲಿತ್ತಲ್ಲ, ಇನ್ನು ಮುಂದೆ ಆ ಭೂಮಿಯಿಂದ ಅದನ್ನು ಆತ ವಿಯುಕ್ತವನ್ನಾಗಿ ಮಾಡಲಿಕ್ಕೆ ಬಯಸ್ತಾನೋ ಹೇಗೆ? ಭೂಮಿಯಲ್ಲಿರೋದು ಬೇಡ ಈ ದೇಹ ಅಂತ ಇನ್ನು ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಅವನು ಬಯಸಿದ್ದಾನೋ ಹೇಗೆ ಅಂತ ಅದು ಅಲ್ಲಿದೊಂದು ತಾತ್ಪರ್ಯ. ರಾಧಾಕೃಷ್ಣರು ಬರೀತಾರೆ, ಸ್ವಸ್ಯ ಆಕ್ರೀಡಂ ಕ್ರೀಡಾ ಸಾಧನಂ ಅಂಗಂ ಮಾನವ ದೇಹಂ. ಆ ಮಾನವ ದೇಹವನ್ನು ಬಿಟ್ಟು ಬಿಡುವವನಿದ್ದಾನೋ ಹೇಗೆ ಅಂತ. ಸರಿ, ಇದು ಈಗ ಪ್ರಶ್ನೆ. ಇಲ್ಲಿ ಮಾನವ ದೇಹ ತಗೊಂಡೇ ಇರಲಿಲ್ಲ, ಮಾನವ ದೇಹ ಅಂತ ಕಾಣಿಸ್ತಾ ಇತ್ತಷ್ಟೇ ಆ ಕೃಷ್ಣನ ದೇಹ. ಕೃಷ್ಣನಿಗಾಗಲಿ ರುಕ್ಮಿಣಿ ಸತ್ಯಭಾಮೆಯರಿಗಾಗಲಿ ಮಾನವ ದೇಹ ಅಂತ ಅನ್ನೋದು ಇರುವುದೇ ಇಲ್ಲ, ನಮಗದು ಗೊತ್ತಿದೆ. ಆದ್ದರಿಂದ ಅವರಿಗಿದ್ದದ್ದು ಸ್ವರೂಪಭೂತವಾದಂಥ ದೇಹ ಮಾತ್ರ. ಅದನ್ನು ಇಲ್ಲಿ ಬಿಟ್ಟು ಹೋಗುವ ಪ್ರಶ್ನೆ ಇಲ್ಲ. ಅದಕ್ಕಾಗಿ ಈ ಶ್ಲೋಕಕ್ಕೆ ಏನು ಅರ್ಥ ಮಾಡಬೇಕು ಅಂತ ಈಗೊಂದು ಪ್ರಶ್ನೆ ಬಂದಾಗ ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ತೋರಿಸ್ತಾರೆ. ಯದಾ ತ್ಯಾಗಾದಿರುಚ್ಯೇತ ಪೃಥಿವ್ಯಾದ್ಯಂಗಕಲ್ಪನಾ ತದಾ ಜ್ಞೇಯ ನಹಿ ಸ್ವಾಂಗಂ ಕದಾಚಿತ್ ವಿಷ್ಣುರುತ್ಸೃಜೇತ್ ಅಂತ ಬ್ರಹ್ಮತರ್ಕದ ಮಾತು. ಅಲ್ಲಿ ಅಂಗ ಅಂತಿದೆಯಲ್ಲ, ಆಕ್ರೀಡಂ ಅಂಗಂ, ತನ್ನ ವಿಹಾರ ಸ್ಥಾನವಾದ ಈ ಅಂಗವನ್ನು ಬಿಟ್ಟು ಹೋದ ಅಂತ. ಅಂಗ ಅಂದ್ರದೇನು? ತನ್ನ ಸ್ವರೂಪಭೂತವಾದ ದೇಹವನ್ನು ಬಿಟ್ಟು ಹೋದ ಅಂತ ಅರ್ಥನೋ, ಅಥವಾ ತಾನಿಲ್ಲಿ ಒಂದು ಮನುಷ್ಯ ದೇಹವನ್ನು ಏನು ಸ್ವೀಕಾರ ಮಾಡಿದ್ದ ಅದನ್ನು ಬಿಟ್ಟು ಹೋದ ಅಂತ ಅರ್ಥನೋ ಹೇಗೆ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಅಂಗ ಅಂದರೆ ಪೃಥ್ವಿ ಅಂತ ಅರ್ಥ ಮಾಡಬೇಕು ಅಂತ ಆಚಾರ್ಯರು ಅದನ್ನು ಬ್ರಹ್ಮತರ್ಕದ ಆಧಾರದಲ್ಲಿ ತೋರಿಸ್ತಾರೆ. ವಿಷ್ಣುವಿನ ಶರೀರದ ಕುರಿತ ವಿಷ್ಣುವಿನ ವಿಷಯದಲ್ಲಿ ವಿಷ್ಣುವಿನ ಕಥೆಯನ್ನು ಹೇಳ್ತಾ ಇದ್ದಾಗ ತ್ಯಾಗಾದಿಹಿ ಉಚ್ಚೇತ, ವಿಷ್ಣು ಬಿಟ್ಟು ಹೋದ, ಉತ್ಸಿಸೃಕ್ಷತಿ ಅನ್ನೋ ಮಾತಿನಿಂದ ಬಿಟ್ಟು ಹೋದ ಅಂತ ಹೇಳ್ತಿದ್ದಾರೆ. ಅದೇನು ಬಿಟ್ಟು ಹೋಗೋದು? ತ್ಯಾಗ ಆದಿಹಿ, ತ್ಯಾಗ ವಿಸರ್ಜನ ಮೊದಲಾದ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ. ಮತ್ತೊಂದು ಕಡೆ ಇಲ್ಲ, ಅದು ಶರೀರವನ್ನೇ ಆತ ಬಿಟ್ಟು ಹೋದ ಅಂತ ಹೇಳಿದಾಗ ಅಲ್ಲೆಲ್ಲ ಏನು ಅರ್ಥ ಹೇಳಬೇಕು? ಶರೀರವನ್ನು ಬಿಟ್ಟು ಹೋದ ಅಂತ ಅರ್ಥ ಅಲ್ಲ, ಭೂಲೋಕವನ್ನು ಬಿಟ್ಟು ಹೋದ ಅಂತ ಅರ್ಥ ಮಾಡ್ಕೋಬೇಕು ಅಂತ ಅದಕ್ಕೆ ತಿಳ್ಕೊಳ್ಬೇಕು. ಯಾಕೆಂದರೆ ಭಗವಂತ ಯಾವತ್ತೂ ಕೂಡ ತನ್ನ ಸ್ವರೂಪಭೂತವಾದಂಥ ಶರೀರವನ್ನು ಪರಿತ್ಯಾಗ ಮಾಡುವ ಪ್ರಶ್ನವೇ ಇಲ್ಲ. ಮತ್ತು ಭೌತವಾದ ದೇಹವನ್ನು ಬಿಟ್ಟು ಹೋಗುವ ಪ್ರಶ್ನೆ ಇದೆಯಾ ಅಂದರೆ ಭೌತವಾದ ದೇಹ ಅವನಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಅದನ್ನು ಬಿಟ್ಟು ಹೋಗುವ ಪ್ರಶ್ನೆ ಇಲ್ಲ. ಅಂದರೆ ಭೂಮಿಯನ್ನು ಬಿಟ್ಟು ಹೋದ ಅಂತ ಅರ್ಥ. ಭಗವಂತನಿಗೆ ಎರಡು ಥರದ ಶರೀರಗಳಿವೆ. ಇಲ್ಲಿ ಯಾವುದೊಂದು ವ್ಯಾಖ್ಯಾನದಲ್ಲಿ ಅದನ್ನು ಹೇಳಿದ್ದಾರೆ, ಯಸ್ಯ ಪೃಥ್ವಿ ಶರೀರಂ ಅಂತ. ಈ ಭಗವಂತನಿಗೆ ಈ ಭೂಮಿ ಅಂತ ಅನ್ನೋದೊಂದು ಶರೀರ, ಅವನಿಗೆ ದಿಕ್ಕುಗಳು ಶರೀರ, ಹೀಗೆಲ್ಲವನ್ನೂ ಕೂಡ ಅವನಿಗೆ ಶರೀರ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಭಗವಂತನಿಗೆ ಇದೊಂದು ಶರೀರ, ಭೂಮಿಯೂ ಒಂದು ಶರೀರ, ಭೂಮಿಯೂ ಶರೀರ, ದಿಕ್ಕು ಶರೀರ, ನೀರು ಶರೀರ. ಅದೆಲ್ಲ ಹೇಗೆ ಶರೀರ ಅಂದರೆ ಅದೆಲ್ಲ ಅವನ ಸನ್ನಿಧಾನ ಪಾತ್ರ ಅಂತ ಅರ್ಥ. ಸನ್ನಿಧಾನ ಪಾತ್ರವಾದ ವಿಗ್ರಹ ಇದ್ದಂತೆ ಅದು ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಜಯಧ್ವಜರು ಅದನ್ನು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇನ್ನು ಅವನ ಸ್ವರೂಪಭೂತವಾದ ಶರೀರ ಏನಿದೆ ಅದನ್ನು ಬಿಡುವ ಪ್ರಶ್ನೆ ಇಲ್ಲವೇ ಇಲ್ಲ. ಈಗ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಜೀವ ಗೋಸ್ವಾಮಿಗಳು ಹೀಗೆ ವ್ಯಾಖ್ಯಾನ ಮಾಡ್ತಾರೆ, ಅಂಗಂ ಸ್ವಧಾಮ ಗಮನೇನ ವಿರಾಟ್ ರೂಪಂ ತ್ಯಕ್ಷತಿ ಅಂತ. ಕೃಷ್ಣ ತನ್ನ ಲೋಕಕ್ಕೆ ಹೊರಟೋದ್ರಿಂದ ವಿರಾಟ್ ರೂಪವನ್ನು ತ್ಯಾಗ ಮಾಡಿದ ಅಂತ. ಗಿರಿಧರರು ಹೇಳ್ತಾರೆ ಮನುಷ್ಯ ನಾಟ್ಯ ರೂಪಂ ದೇಹಂ. ಮತ್ತೊಂದು ಬೇರೆ ಬೇರೆ ವ್ಯಾಖ್ಯಾನಗಳನ್ನು, ಕೆಲವು ವ್ಯಾಖ್ಯಾನಗಳನ್ನು ನಾನೇ ನೋಡಿದ್ದೀನಿ, ಕೆಲವು ವ್ಯಾಖ್ಯಾನಗಳನ್ನು ಗೋವಿಂದಾಚಾರ್ಯರು ಪುರಾಣಿಕಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದರಿಂದ ಅದನ್ನು ಹೇಳ್ತಿದ್ದೇನೆ. ಅಂಗಂ ಸ್ನೇಹಾಸ್ಪದಂ ತಾತಾದಿ ಪದ ವಾಚ್ಯಂ ಅಸ್ಮದಾದಿ ಜನಂ ಆಕ್ರೀಡಂ ಕ್ರೀಡಾಸ್ಥಾನಂ ಲೋಕಂಚ. ಇದು ಶುಕದೇವರು ಮಾಡಿರುವಂಥ ಅರ್ಥ. ಇಲ್ಲಿ ಈ ಜಗತ್ತೇನಿದೆ ಜಗತ್ತನ್ನು ಬಿಟ್ಟು ಹೋಗುವುದು ಅಂತ ಇಷ್ಟೇ ಅದರ ಅರ್ಥ. ತನ್ನ ಸ್ವರೂಪವನ್ನು ಬಿಟ್ಟು ಹೋಗೋದು ಅಂತ ಅದರ ತಾತ್ಪರ್ಯ ಅಲ್ಲ. ಯಾರೋ ಕೃಷ್ಣನಿಗೆ ಕೆಲವರು ಬೇರೆ ಬೇರೆ ಹೆಸರಿನಿಂದ ಬಂಧುಗಳಿದ್ದಾರೆ, ಆ ಎಲ್ಲ ಬಂಧುಗಳನ್ನು ಬಿಟ್ಟು ಹೋಗೋದು, ಬಂಧುಗಳಿರುವಂಥ ಈ ಲೋಕವನ್ನು ಬಿಟ್ಟು ಹೋಗ್ತಾನೆ ಅಂತ ಅದರ ತಾತ್ಪರ್ಯ. ವಿಶ್ವನಾಥರ ವ್ಯಾಖ್ಯಾನ ಮಾಡ್ತಾರೆ, ಅಂಗಂ ಅಂಶರೂಪಂ ನಾರಾಯಣಂ ಉತ್ಸಿಸೃಕ್ಷತಿ. ಉತ್ಸಿಸೃಕ್ಷತಿ ಅಂದರೆ ಬಿಟ್ಟು ಹೋಗೋದು ಅಂತ ಅರ್ಥ ಹೇಳಲೇ ಇಲ್ಲ ಅವರು. ಉತ್ಸಿಸೃಕ್ಷತಿ ಅಂದರೆ ಮೇಲೆ ತಗೊಂಡು ಹೋಗೋದು ಅಂತ ಅದರ ಅರ್ಥ. ಆ ಅರ್ಥ ಇನ್ನೂ ಚೆನ್ನಾಗಿದೆ. ತನ್ನ
ಮೂಲ ನಾರಾಯಣ ಅಂತ ಏನು ರೂಪ ಇತ್ತು, ಆ ನಾರಾಯಣ ರೂಪದ ಒಂದು ಅಂಶ ಈ ಕೃಷ್ಣ ರೂಪ. ಅದನ್ನು ಮೇಲಕ್ಕೆ ತಗೊಂಡು ಹೋದ ವೈಕುಂಠ ಲೋಕಕ್ಕೆ, ಅದನ್ನು ಬಿಡುವ ಪ್ರಶ್ನೆ ಇಲ್ಲವೇ ಇಲ್ಲ ಅಲ್ಲಿ ಅಂತ ಹೀಗೊಂದು ಅರ್ಥವನ್ನು ಕೂಡ ಅವರು ತೋರಿಸ್ತಾರೆ. ಅದು ಚೆನ್ನಾಗಿದೆ. ಅಂತೂ ಆಚಾರ್ಯರ ಅಭಿಪ್ರಾಯ ಹೇಳಿದ್ದಾರೆ. ಆ ಅಭಿಪ್ರಾಯಕ್ಕೆ ಹೊಂದಾಣಿಕೆ ಆಗುವಂತೆ ಮತ್ತು ಅನೇಕ ಜನ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಕೆಲವರು ಮನುಷ್ಯ ದೇಹ ಅಂತ ಅರ್ಥ ಹೇಳಿದ್ದಾರೆ. ಇದನ್ನು ನಾವೆಲ್ಲ ಗಮನಿಸಬೇಕಷ್ಟೆ. ಮುಂದೆ ಆ ಧರ್ಮರಾಜನಿಗೆ ಅಲ್ಲೇನು ಉತ್ಪಾತಗಳಾದವು ಅದನ್ನೆಲ್ಲ ತನಗೆ ಕಾಣಿಸಿದ ಉತ್ಪಾತಗಳನ್ನು ಅವನು ಭೀಮಸೇನ ಎದುರಿಗೆ ಹೇಳ್ಕೊತಾ ಇದ್ದಾನೆ. ಮತ್ತೆ ಕೃಷ್ಣನ ಮಹಿಮೆಯನ್ನು ಹೇಳ್ತಿದ್ದಾನೆ. ಯೇಷಾಂನ ಸಂಪದೋ ರಾಜ್ಯಂ ದಾರಾ ಪ್ರಾಣಾ ಕುಲಂ ಪ್ರಜಾ ಆಸನ್ ಸಪತ್ನ ವಿಜಯ ಲೋಕಾಶ್ಚ ಯದನುಗ್ರಹಾತ್. ಈ ಕೃಷ್ಣನಿಂದ ನಮಗೆಲ್ಲವೂ ಸಿಕ್ಕಿತ್ತು. ಸಂಪತ್ತು ಸಿಕ್ಕಿತ್ತು, ರಾಜ್ಯ ಸಿಕ್ಕಿತ್ತು, ಪ್ರಜೆಗಳು ಸಿಕ್ಕಿದ್ರು, ರಾಜ್ಯ, ನಾವು ಗಂಡ ಹೆಂಡಂದಿರು, ಮಕ್ಕಳು ಮೊಮ್ಮಕ್ಕಳು. ಆಪತ್ತಿನ ಕಾಲದಲ್ಲಿ ನಮ್ಮ ಪ್ರಾಣ ರಕ್ಷಣೆ ಆಗಿತ್ತು, ಶತ್ರುಗಳ ವಿಜಯ ಆಗಿತ್ತು. ಎಲ್ಲವೂ ಅವನಿಂದ ನಮಗೆ ಸಾಧ್ಯ ಆಗಿತ್ತು. ಅವನಿವತ್ತು ಈ ಜಗತ್ತನ್ನು ಬಿಟ್ಟು ಹೋದ್ನೋ ಹೇಗೆ? ಈಗ ನಮಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ರೀತಿಯ ಘೋರವಾದಂಥ ಉತ್ಪಾತಗಳೇ ಕಾಣಿಸ್ತಾ ಇವೆ. ದೊಡ್ಡದೊಂದು ಆಪತ್ತು ಬರುವಂತೆ ಕಾಣಿಸ್ತಾ ಇದೆ. ಘೋರಂ ಆಶಂಸತೋ ದೂರಾತ್ ಭಯಂ ನೋ ಬುದ್ಧಿಮೋಹನಂ. ಇಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ ಅದಕ್ಕೆಲ್ಲ ಏನರ್ಥ ಅದನ್ನು ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ಹೀಗೆ ನೋಡಬೇಕು. ಅದೆಲ್ಲ ಬೇರೆ ಬೇರೆ ಪ್ರಸಂಗದಲ್ಲಿ ನಮ್ಗೆ ಗೊತ್ತಿರ್ತದೆ, ಆದರೂ ಅದನ್ನೀಗ ನೋಡಬೇಕಷ್ಟೆ. ದಿವ್ಯವಾದಂಥ ಭೌಮಾನ್ ದಿವ್ಯಾನ್ ಸದೈಹಿಕಾನ್ ಅಂತ ಬಂತಲ್ಲ. ದಿವ್ಯ ಅದಂದರೆ ಸೂರ್ಯ ಪರಿವೇಶಾದೀನ್ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಸೂರ್ಯನ ಮಂಡಲವನ್ನು ಗಮನಿಸಿದರೆ ಸೂರ್ಯನ ಮಂಡಲದ ಸುತ್ತಲೂ ಒಂದು ವೃತ್ತ ಕಾಣಿಸ್ತದೆ. ಅದು ಕಾಣಿಸಿದರೆ ಅಪಾಯಕಾರಿ. ಅಥವಾ ಚಂದ್ರನ ಸುತ್ತಲೂ ಒಂದು ವೃತ್ತ ಕಾಣಿಸಿದರೆ ಅದು ಅಪಾಯಕಾರಿ. ಭೌಮ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ಭೂಕಂಪ ಮೊದಲಾದದ್ದು. ದೇಹದಲ್ಲಿ ಹುಟ್ಟುವಂಥ ಕೆಲವು ಅಪಶಕುನಗಳು ಅಂದರೆ ಕಣ್ಣು ಅದರುವುದು ಇತ್ಯಾದಿ. ಇವನ್ನೆಲ್ಲ ನಮಗೆ ಕಾಣಿಸ್ತಾ ಇವೆ. ನಾನಾ ಥರದ ಅಶುಭ ಸೂಚಕಗಳನ್ನು ನಾನು ಗಮನಿಸ್ತಾ ಇರೋದರಿಂದ ನನ್ನ ಬುದ್ಧಿ ಭ್ರಾಂತಿಗೊಳಗಾಗ್ತಾ ಇದೆ ಅಂತ ಅವನ ಸಂಕಟ. ಉರ್ವಕ್ಷಿ ಬಾಹವೋ ಮಹ್ಯಂ ಸ್ಫುರಂತ್ಯಂಗ ಪುನಃ ಪುನಃ ವೇಪತುಶ್ಚಾಪಿ ಹೃದಯೇ ಆರಾತ್ ದಾಸ್ಯಂತಿ ವಿಪ್ರಿಯಂ ಅಂತ ಮುಂದೆ ಆ ದೈಹಿಕ ನಿಮಿತ್ತಗಳನ್ನು ಹೇಳಿಕ್ಕೆ ಹೊರಟಿದ್ದಾನೆ. ನನ್ನ ತೊಡೆ ಮೊದಲಾದದ್ದು ಅದರ್ತಾ ಇವೆ. ಉರು ಒಂದು ತೊಡೆ, ಅಕ್ಷಿ ಅಂದರೆ ಕಣ್ಣು, ಬಾಹು ಇದು ಅದರ್ತಾ ಇದೆ. ಸಮೀಪದಲ್ಲೇ ಸದ್ಯದಲ್ಲೇ ಏನೋ ಒಂದು ಅಪ್ರಿಯ ಆಗುವಂತೆ ನನಗದು ಕಾಣಿಸ್ತಾ ಇದೆ. ಅದರಲ್ಲೂ ಯಾವುದು ಗಂಡಸಿಗೆ ಎಡ ತೊಡೆ ಇತ್ಯಾದಿಗಳು ಅದರಿದ್ರೆ ಅದು ಅಪಶಕುನ ಅಂತಿದೆ. ಅದರ ತಾತ್ಪರ್ಯ ಇದೆ. ವಾಮ ಇತಿ ಶೇಷ ಅಂತ ಯಾವ್ದಾದ್ರು ಅದನ್ನೇ ಬರೆದಿದ್ದಾರೆ. ಮತ್ತು ಕೆಲವು ಪ್ರಾಣಿಗಳು ನನ್ನ ಸುತ್ತಲೂ ಹೇಗೆ ವರ್ತಿಸ್ತಾ ಇವೆ ಅದನ್ನು ಕೂಡ ಅವನು ತೋರಿಸ್ತಾ ಇದ್ದಾನೆ. ಕೆಲವು ಪ್ರಶಸ್ತವಾದ ಪ್ರಾಣಿಗಳು, ಮಂಗಳಕರವಾದಂಥ ಪ್ರಾಣಿಗಳು ಅಮಂಗಳ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇವೆ. ಅದು ನನಗೆ ದೊಡ್ಡ ಸಂಕಟ ಕಾಣಿಸ್ತಾ ಇದೆ. ಶಿವೈಶೋದ್ಯಂತ ಮರುಣಂ ಅಭಿರೌತ್ಯನಲಾನಲ ಮಾಮಂಗ ಸಾರಮೇಯೋಯಂ ಅಭಿಧಾವತ್ಯಭೀತವತ. ಉದಯಿಸ್ತಾ ಇರುವ ಸೂರ್ಯನಿಗೆ ಮುಖ ಮಾಡಿ ಈ ಹೆಣ್ಣು ನರಿ ಅದು ಊಳಿಡ್ತಾ ಇದೆ. ಅದರ ಬಾಯಿಯಿಂದ ಬೆಂಕಿಯೇ ಹೊರಗೆ ಬರುವಂತಿದೆ. ಇದು ಒಂದು ಅಮಂಗಳ. ಮತ್ತು ಈ ನಾಯಿ, ಗಂಡು ನಾಯಿ, ಅದು ನನ್ನ ಕಡೆ ನೋಡ್ತಾ ಇದೆ, ಏನೂ ಭಯ ಇಲ್ದೇನೆ ಬೊಗಳ್ತಾ ಇದೆ. ಅರಮನೆ ಆದ್ದರಿಂದ ಅಲ್ಲಿ ಕೆಲವರು ಸೈನಿಕರು ನಾಯಿಗಳನ್ನು ಸಾಕಿರುವ ಸಾಧ್ಯತೆ ಇದೆ, ಅಥವಾ ಯಾವುದೋ ಬೀದಿ ನಾಯಿ. ರಾಜನನ್ನು ನೋಡಿದರೆ ಹೆದರು ಓಡಿ ಹೋಗಬೇಕಿತ್ತು, ಆದರೆ ಏನು ಭಯ ಇಲ್ಲದೆ ಅದು ಬೊಗಳ್ತಾ ಇದೆ ಅಂತ ಅದರ ತಾತ್ಪರ್ಯ. ಶಸ್ತಾಹ ಈ ಹಸು ಮೊದಲಾದ ಪ್ರಾಣಿಗಳು ಅವು ನನಗೆ ಅಪ್ರದಕ್ಷಿಣವಾಗಿ ಬರ್ತಾ ಇವೆ. ಯಾವ ಇಂಥ ಗೋವು ಮೊದಲಾದ ಪ್ರಾಣಿಗಳಿವೆ ಅವು ಅಪ್ರದಕ್ಷಿಣವಾಗಿ ಹಾಕಿ ಬರಬಾರ್ದು, ನಮಗೆ ಅಪ್ರದಕ್ಷಿಣ ಹಾಕಬಾರ್ದು.
ಇನ್ನು ಕೆಲವು ಬೇರೆ ಪ್ರಾಣಿಗಳು, ಕತ್ತೆ ಮೊದಲಾದ ಬೇರೆ ಪ್ರಾಣಿಗಳು, ಅಪರೆ ಅಂದರೆ ಬೇರೆ ಪ್ರಾಣಿಗಳು, ಅವು ಪ್ರದಕ್ಷಿಣಾಕಾರವಾಗಿ ಬರ್ತಾ ಇವೆ. ವಾಹಾಂಶ ಪುರುಷ ವ್ಯಾಘ್ರ ಲಕ್ಷಯೇ ರುದತೋ ಮಮ. ಇನ್ನು ಕೆಲವು ಪ್ರಾಣಿಗಳು, ನಮ್ಮ ರಥದ ಕುದುರೆ ಮೊದಲಾದದ್ದು, ಅದು ಯಾಕೋ ಕಣ್ಣೀರು ಸುರಿಸುವಂತೆ ಕಾಣಿಸ್ತಾ ಇದೆ, ಇದು ಬಹಳ ದುಃಖದ ಕಾರಣ ಆಗಿವೆ ಅಂತ ಅವನು ಧರ್ಮರಾಜ ಹೇಳ್ಕೊಳ್ತಾ ಇದ್ದಾನೆ. ಇವೇನು ಶ್ಲೋಕ ನೋಡಿದ್ದೀವಿ, ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ವಿಶೇಷವಾಗಿ ಹೇಳಬೇಕಾದಂಥ ಸಂಗತಿಗಳೇನಿಲ್ಲ. ಆದ್ದರಿಂದ ಅಲ್ಲಿದ್ದಂಥದ್ದು ಹೆಚ್ಚಿನದೇನು ನಾನು ಇಲ್ಲಿ ಪ್ರಸ್ತುತಪಡಿಸಲಿಲ್ಲ. ಏಷ ಅಂದರೆ ಶಿವ ಅಂದರೆ ಶೃಗಾಲ ವಿಶೇಷ, ನರಿಯ ಒಂದು ಪ್ರಭೇದ ಅಂತ ಅರ್ಥ ಮಾಡಿದ್ದಾರೆ ಯಾದವ ಇವರು ವೀರರಾಘವರು. ಅದಷ್ಟು ಸರಿಯಲ್ಲ, ಹೆಣ್ಣು ನರಿ ಅಂತ ಅದರ ತಾತ್ಪರ್ಯ. ಅಪ್ರಶಸ್ತವಾದ ಪ್ರಾಣಿಗಳು ಅಂದರೆ ಕತ್ತೆ, ಎಮ್ಮೆ ಮೊದಲಾದ ಪ್ರಾಣಿಗಳು. ಶಸ್ತವಾದ ಪ್ರಾಣಿಗಳು ಅಂದರೆ, ಪ್ರಶಸ್ತವಾದ ಮಂಗಳಕರವಾದ ಪ್ರಾಣಿಗಳು ಅಂದರೆ ಗೋವು, ಕುದುರೆ ಮೊದಲಾದದ್ದು ಅಂತ ಅದರ ಅಭಿಪ್ರಾಯ ಹೇಳ್ತಾರೆ. ಇದು ವೀರರಾಘವರ ವ್ಯಾಖ್ಯಾನದಲ್ಲಿ ನಮಗೆ ಸಿಗುವಂಥದ್ದು. ಅದರೊಂದಿಗೆ ಈ 13ನೇ ಶ್ಲೋಕ ಇಲ್ಲಿಗೆ ಮುಕ್ತಾಯ ಕಂಡಿದೆ. ಈ ಇವತ್ತಿನ ಈ ಪ್ರವಚನವು ಕೂಡ ಅಲ್ಲಿ ಸಮಾಪ್ತಿಯನ್ನು ಕಾಣ್ತಾ ಇದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.